Dear students, welcome to our YouTube channel. ಇವತ್ತು ಪ್ರಿಪ್ರೇಟ್ರಿ ಥರ್ಡ್ ಪ್ರಿಪ್ರೇಟ್ರಿಗೆ ಒಂದು ಆ್ಯಕ್ಷನ್ ಪ್ಲ್ಯಾನ್ನ ರೆಡಿ ಮಾಡಿದ್ದೀರಿ. ಆ್ಯಕ್ಷನ್ ಪ್ಲ್ಯಾನ್ ಅಂತಂತಂದರೆ ಇಲ್ಲಿ 4 ಸ್ಟೇಜನ್ನು ಮಾಡ್ಕೊಂಡಿದ್ದೀನಿ. 4 ಸ್ಟೇಜ್. ಫಸ್ಟ್ ಸ್ಟೇಜಲ್ಲಿ ಜಾಸ್ತಿ ಮಾರ್ಕ್ಸ್ ಬರಬೇಕು, ಈಸಿಯಾಗಿರಬೇಕು, ಆ ಥರ ಟಾಪಿಕ್ಸನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ. ಯಾವುದು ಈಸಿ ಟಾಪಿಕ್ಕು ಮತ್ತು ಜಾಸ್ತಿ ಮಾರ್ಕ್ಸ್ ಬರುತ್ತೆ ಆ ಟಾಪಿಕನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ ಟಾಪಿಕ್ಸನ್ನು ಸೆಲೆಕ್ಟ್ ಮಾಡಿದ್ದೀನಿ. ಮತ್ತು ಯಾವ ರೀತಿ ಕ್ವಶನ್ಸು ಅರೈಸ್ ಆಗುತ್ತೆ ಅಂತ ಅನಲೈಸ್ ಮಾಡ್ತಾ ಹೋಗೋಣ. ನೋಡಿ, ಫಸ್ಟ್ ಸ್ಟೇಜಲ್ಲಿ ನಾನು 20 ಮಾರ್ಕ್ಸ್ಗೆ ಟಾಪಿಕನ್ನು ಸೆಲೆಕ್ಟ್ ಮಾಡಿದ್ದೀನಿ. 20 ಮಾರ್ಕ್ಸ್ಗೆ ಈಸಿಯಾಗಿ ಬರುವಂಥ ಈಸಿಯಾಗಿ ನಿಮಗೆ ಮಾರ್ಕ್ಸ್ ಬರಬೇಕು ಮತ್ತು ಈಸಿಯಾಗಿರಬೇಕು ಸಾಲ್ವ್ ಮಾಡೋದಕ್ಕೆ, ಆ ಥರ ಟಾಪಿಕ್ಸನ್ನು ಸೆಲೆಕ್ಟ್ ಮಾಡಿದ್ದೀನಿ. ಫಸ್ಟ್ ನೋಡಿ, ಸ್ಟೇಜ್ 1ಅಲ್ಲಿ 20 ಮಾರ್ಕ್ಸ್. ನೆಕ್ಸ್ಟ್ ನೋಡಿ, ಫಸ್ಟ್ ಒಂದು ಗ್ರಾಫಿಕಲ್ ಮೆಥಡ್ ಯಾವ ಥರ ಬರುತ್ತೆ ಅಂದರೆ ಒಂದೇ ಥರ ಬರುತ್ತೆ ಕ್ವಶನ್, ಅದು ಚೇಂಜ್ ಆಗಲ್ಲ. ಅದು 4 ಮಾರ್ಕ್ಸ್ ಕ್ಯಾರಿ ಆಗುತ್ತೆ ನಿಮಗೆ. ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. 4 ಮಾರ್ಕ್ಸ್ ಈಸಿಯಾಗಿ ಬರುವಂಥ ಚಾಪ್ಟ್ರು, ಆ ಟಾಪಿಕ್. ನೆಕ್ಸ್ಟ್ ಮೀನ್, ಮೋಡ್, ಮೀಡಿಯನ್. ಇದು ಅಷ್ಟೇ ನೋಡಿ, 2 ಥರ ಕ್ವಶನ್ ಬರುತ್ತೆ. ಒಂದು ಮೀನ್ ಆರ್ ಮೋಡ್, ಕ್ಲಾಸ್ ಇಂಟರ್ವಲ್ಸ್ ಕೊಟ್ಟು ಮತ್ತು ಫ್ರೀಕ್ವೆನ್ಸಿಯನ್ನು ಕೊಟ್ಟು ಮೀನ್ ಫೈಂಡ್ ಔಟ್ ಮಾಡಿ ಅಂತಾನೆ, ಆರ್ ಮೋಡನ್ನು ಫೈಂಡ್ ಔಟ್ ಮಾಡಿ ಅಂತಾನೆ. ನೀವಾಗಲೇ ಗೊತ್ತಿದೆ ಈಸಿಯಾಗಿ ಹೇಗೆ ಫೈಂಡ್ ಔಟ್ ಮಾಡೋದು. ಇದು ಅಷ್ಟು ಈಸಿಯಾಗಿರುತ್ತೆ. 3 ಮಾರ್ಕ್ಸ್ ಕ್ಯಾರಿ ಆಗುತ್ತೆ ನಿಮಗೆ. ನೆಕ್ಸ್ಟ್ ಥಿಯರಮ್ಸ್ ಆನ್ ಸರ್ಕಲ್ ಮೇಲೆ 2 ಥಿಯರಮ್ ಬರುತ್ತೆ. ಎಕ್ಸ್ಟರ್ನಲ್ ಪಾಯಿಂಟ್ ಟು ದ ಸರ್ಕಲ್ ಆ್ಯಂಡ್ ಪರ್ಪೆಂಡಿಕ್ಯುಲರ್. ಇವೆರಡರಲ್ಲಿ ಒಂದು 3 ಮಾರ್ಕ್ಸ್ಗೆ ಫಿಕ್ಸ್ ಆಗಿರುತ್ತೆ. ಇದು ಅಷ್ಟೇ ಈಸಿಯಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ 3 ಮಾರ್ಕ್ಸನ್ನು ತಗೋಬೋದು. ನೆಕ್ಸ್ಟ್ ಸಾಲ್ವಿಂಗ್ ಪೈರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯಬಲ್. ನೋಡಿ, ಇದು ಅಷ್ಟೇ. ಯಾವುದಾದ್ರೂ ಒಂದು ಮೆಥಡನ್ನು ಯೂಸ್ ಮಾಡಿ, ಎಲಿಮಿನೇಷನ್ ಮೆಥಡ್ ಆರ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡಿ ನೀವು ಸಾಲ್ವ್ ಮಾಡಿದ್ರೆ ಪೈರ್ ಆಫ್ ಲೀನಿಯರ್ ಇಕ್ವೇಷನ್ಸನ್ನು, ಗಿವನ್ ಪೈರ್ ಆಫ್ ಲೀನಿಯರ್ ಇಕ್ವೇಷನ್ಸನ್ನು 2 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ನೆಕ್ಸ್ಟ್ ಕ್ವಾಡ್ರಾಟಿಕ್ ಇಕ್ವೇಷನ್ಸಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ 2 ಥರ ಬರುತ್ತೆ. ಡಿಸ್ಕ್ರಿಮಿನೇಷನ್ ಫೈಂಡ್ ಔಟ್ ಮಾಡೋದು ಮತ್ತು ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡೋದು. ಅದೈತಲ್ಲ, ಇದು 2 ಥರ ಇರುತ್ತೆ. ಇದರಲ್ಲಿ 6 ಕ್ವಶನ್ ಇರ್ತದೆ. ಈಸಿಯಾಗಿ 2 ಮಾರ್ಕ್ಸ್ ಬರುತ್ತೆ ನಿಮಗೆ. ನೆಕ್ಸ್ಟ್ ಪ್ರೂವ್ ದಟ್ ಇರ್ಯಾಷನಲ್ ನಂಬರ್. ಇದು 2 ಥರ ಬರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, √5 ಇರ್ಯಾಷನಲ್ ನಂಬರ್ ಅಂತ ಪ್ರೂವ್ ಮಾಡಿ ಅಂತಾರೆ, ಅಥವಾ 3 + √5 ಈ ಥರ ನಂಬರನ್ನು ಇರ್ಯಾಷನಲ್ ಅಂತ ಪ್ರೂವ್ ಮಾಡಿ ಅಂತಾರೆ. 2 ಥರ ಬರುತ್ತೆ ಇದರಲ್ಲಿ. ಈಸಿಯಾಗಿ ನಿಮಗೆ 2 ಮಾರ್ಕ್ಸ್ ಬರ್ತದೆ. ನೆಕ್ಸ್ಟ್ ಥಿಯರಮ್ಸ್ ಆನ್ ಟ್ರಯಾಂಗಲ್ಸ್ ಮೇಲೆ ಥಿಯರಮ್. ಇದು √5 ಪ್ರೂವ್ ಮಾಡೋದು. ಇದು 3 ಮಾರ್ಕ್ಸಿಗೆ ಬರುತ್ತೆ. 2 ಮಾರ್ಕ್ಸಿಗೆ ಅಂದರೆ LCM HCF ಅನ್ನು ಫೈಂಡ್ ಔಟ್ ಮಾಡೋದು, ಸ್ಟೇಟ್ಮೆಂಟನ್ನು ಪ್ರೂವ್ ಮಾಡಿ ಅನ್ನೋದು, ಆ ಥರ 2 ಮಾರ್ಕ್ಸಿಗೆ ಕೇಳ್ತಾನೆ. ಇದು 3 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಸ್ಟೇಜಲ್ಲಿ ತೊಗೊಂಡಿದ್ದೀನಿ, ಈಸಿಯಾಗಿ ಬರೋ 2 ಮಾರ್ಕ್ಸನ್ನು ಹೇಳಿದೆ. ನೆಕ್ಸ್ಟ್ ಥಿಯರಮ್ಸ್ ಆನ್ ಟ್ರಯಾಂಗಲ್ಸ್ ಮೇಲೆ ಪ್ರೂವ್ ಮಾಡೋದು. ಥಿಯರಮ್ಸನ್ನು ಕೇಳ್ತಾನೆ. ಯಾವುದು? 2 ಥಿಯರಮ್ಸನ್ನು ಕೇಳಿದ್ದಾನೆ. BPT ಆ್ಯಂಡ್ AA ಕ್ರೈಟೀರಿಯಾ ಕೇಳಿದ್ದಾನೆ. ಮತ್ತೆ ರಿಪೀಟ್ ಆಗ್ಬೋದು. ಅದು 4 ಮಾರ್ಕ್ಸ್ ಇರುತ್ತೆ. ಟೋಟಲಿ ನೋಡಿ, ಇಲ್ಲಿ ನಿಮಗೆ 20 ಮಾರ್ಕ್ಸ್. ಈಸಿಯಾಗಿ 20 ಮಾರ್ಕ್ಸನ್ನು ತಗೋಬೋದು ನೀವು. ಈಸಿಯಾಗಿ ಬರುತ್ತೆ, ಈಸಿ ಇರುತ್ತೆ. ಅದಕ್ಕೆ ಅದು ಸ್ಟೇಜ್ 1ಅಲ್ಲಿ ತೊಗೊಂಡಿದ್ದೀವಿ ನಾವು. ಸ್ಟೇಜ್ 1ಅಲ್ಲಿ ಈಸಿಯಾಗಿ ನೀವು ಸ್ಕೋರ್ ಮಾಡ್ಕೋಬೋದು. 20 ಔಟ್ ಆಫ್ 20ನ ಆರಾಮಾಗಿ ಸ್ಕೋರ್ ಮಾಡ್ಕೊತಾ ಹೋಗ್ಬೋದು. ನೆಕ್ಸ್ಟ್ ಇಲ್ಲಿ ಸ್ಟೇಜ್ 2ಅಲ್ಲಿ 15+ ಮಾರ್ಕ್ಸನ್ನು ನಾನು ಲಿಸ್ಟ್ ಮಾಡಿದ್ದೀನಿ. ಯಾವ್ಯಾವ ಟಾಪಿಕ್ ಮೇಲೆ ಬರುತ್ತೆ ನೋಡಿ. ಇದು ಸ್ವಲ್ಪ ಬೆಟರ್, ಈಸಿಯಾಗಿರುತ್ತೆ ಮತ್ತು ಕಂಪೇರ್ ಟು ಫಸ್ಟ್ ಸ್ಟೇಜ್ಗಿಂತ ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ. ಒಬ್ಬೊಬ್ರಿಗೆ ಡಿಫಿಕಲ್ಟ್ ಆಗ್ಬೋದು. ಕ್ಯಾಲ್ಕುಲೇಷನ್ ಜಾಸ್ತಿ ಇರುತ್ತೆ, ಆ ಥರ ಇಲ್ಲಿ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು, ಬಟ್ ಈಸಿಯಾಗಿರುತ್ತೆ. ಓಕೆ, ಪಾಲಿನಾಮಿಯಲ್ಸ್, ಝೀರೋಸ್ ಫೈಂಡ್ ಔಟ್ ಮಾಡೋದು. ಪಾಲಿನಾಮಿಯಲಲ್ಲಿ ಝೀರೋಸನ್ನು ಫೈಂಡ್ ಔಟ್ ಮಾಡೋದು 3 ಮಾರ್ಕ್ಸ್ಗೆ ಇರುತ್ತೆ. ಇದು ಅಷ್ಟೇ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗ್ತಾ ಹೋಗುತ್ತೆ. ರಿಯಲ್ ನಂಬರ್ಸಲ್ಲಿ ಅಷ್ಟೇ. ರಿಯಲ್ ನಂಬರ್ಸಲ್ಲಿ ಅದು ಅಷ್ಟೇ. ರಿಯಲ್ ನಂಬರ್ಸಲ್ಲಿ 2 ಮಾರ್ಕ್ಸ್ ಇರ್ತದೆ. ಇರ್ಯಾಷನಲನ್ನು ಪ್ರೂವ್ ಮಾಡುವಂಥದ್ದು. ಓಕೆ, ಅದರಲ್ಲೂ 2 ಮಾರ್ಕ್ಸ್ಗೆ ಇರುತ್ತೆ. ಈಸಿಯಾಗಿ ನೀವು ಗ್ರ್ಯಾಬ್ ಮಾಡ್ಬೋದು 2 ಮಾರ್ಕ್ಸ್. ಟ್ರಿಗ್ನಾಮೆಂಟ್ರಿ ರೇಷಿಯೋಸ್
ಆಮೇಲೆ 2 ಮಾರ್ಕ್ಸ್ ಕ್ವಶನ್ ಇರುತ್ತೆ. ನೀವು ರೈಟ್ ಆ್ಯಂಗಲ್ ಟ್ರಯಾಂಗಲನ್ನು ಡ್ರಾ ಮಾಡಿ ಅದಕ್ಕೆ ಗಿವನ್ ಡೇಟಾವನ್ನು ಹಾಕಿ ಯಾವುದಾದ್ರು ಅನ್ನೋನ್ ಸೈಡನ್ನು ಕೊಟ್ಟಿದ್ರೆ ಅದನ್ನ ಫೈಂಡ್ ಔಟ್ ಮಾಡಿಕೊಂಡು ರೇಷಿಯೋಸ್ ಬರೆದ್ರೆ 2 ಮಾರ್ಕ್ಸ್ ಸಿಕ್ಕೋಗುತ್ತೆ ಈಸಿಯಾಗಿ ನಿಮಗೆ. ನೆಕ್ಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಅಷ್ಟೇ ಫಾರ್ಮುಲಾ ಮೇಲೆ ಕ್ವಶನ್ ಇರ್ತದೆ ಇಲ್ಲಿ, ಗೊತ್ತಾಯ್ತಾ. 20th ಟರ್ಮ್ ಫೈಂಡ್ ಔಟ್ ಮಾಡೋದು, ಈ ಥರ ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡೋದು. ಓಕೆ, ಈ ಥರ ನಿಮಗೆ ಕ್ವಶನ್ ಇರುತ್ತೆ, ಈಸಿಯಾಗಿ ಸಾಲ್ವ್ ಮಾಡೋದು. ಫಾರ್ಮುಲಾ ಗೊತ್ತಿದ್ದರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ. ಕೋಆರ್ಡಿನೇಟ್ ಜಿಯೋಮೆಟ್ರಿಯಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾವನ್ನು ಯೂಸ್ ಮಾಡಿ ಸಾಲ್ವ್ ಮಾಡೋದು, ಅಥವಾ ಸೆಕ್ಷನ್ ಫಾರ್ಮುಲಾ ಯೂಸ್ ಮಾಡಿ ಸಾಲ್ವ್ ಮಾಡೋದು. ಸೆಕ್ಷನ್ ಫಾರ್ಮುಲಾ ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತಿದ್ದರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಪ್ರೊಬಾಬಿಲಿಟಿಯಲ್ಲಿ ಡೈಸ್ ಮೇಲೆ ಕ್ವಶನ್ ಕೇಳ್ತಾನೆ, ಬಾಲ್ ಮೇಲೆ, ಗೊತ್ತಾಯ್ತಾ. ಈ ಥರ ಕ್ವಶನ್ಸನ್ನು ಕೇಳ್ತಾ ಹೋಗ್ತಾನೆ. ಈಸಿಯಾಗಿ ನೀವು ಇದ್ರ 3 ಮಾರ್ಕ್ಸನ್ನು ತಗೊತಾ ಹೋಗ್ಬೋದು. ಪ್ರೊಬಾಬಿಲಿಟಿಯಲ್ಲಿ 3 ಮಾರ್ಕ್ಸನ್ನು ಈಸಿಯಾಗಿ ತಗೋಬೋದು. ನೆಕ್ಸ್ಟ್ ಫಾರ್ಮುಲಾಗಳು ಗೊತ್ತಿರಬೇಕು. ಫಾರ್ಮುಲಾಗಳು ಅಂತಂದರೆ ನಿಮಗೆ ಫಾರ್ಮುಲಾ ಎಲ್ಲ ಬರುತ್ತೆ, ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಫಾರ್ಮುಲಾ ಬರುತ್ತೆ. ನೆಕ್ಸ್ಟ್ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸಲ್ಲಿ ಬರುತ್ತೆ. ಈ ಥರ ನಿಮಗೆ ಕ್ವಶನ್ಸನ್ನು ರೈಸ್ ಮಾಡ್ತಾನೆ. ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸು, AP-ಯಲ್ಲಿ ಈ ಥರ ಫಾರ್ಮುಲಾಗಳನ್ನು ಕೇಳ್ತಾನೆ. ನೀವು ಈಸಿಯಾಗಿ ಆ ಫಾರ್ಮುಲಾಗಳು ನೆನ್ಪಿಡ್ಕೊಂಡಿದ್ರೆ ನೀವು 2 or 3 ಮಾರ್ಕ್ಸ್ ಈಸಿಯಾಗಿ ಸಿಕ್ಕೋಗುತ್ತೆ ನೀವು ಫಾರ್ಮುಲಾ. ಮತ್ತು ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೂ ಹೆಲ್ಪ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸ್ಟೇಜ್ 3ಯಲ್ಲಿ ನಾನು 10 to 12 ಮಾರ್ಕ್ಸನ್ನು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ 10 to 12 MCQ ಅಲ್ಲಿ ನಿಮಗೆ ಈಸಿಯಾಗಿ 8 ಮಾರ್ಕ್ಸ್ ಬರುತ್ತೆ. ಆ್ಯಂಡ್ ವೆರಿ ಶಾರ್ಟ್ ಆನ್ಸರಲ್ಲಿ ನಿಮಗೆ ಬರ್ಬೋದು, ಮಾರ್ಕ್ಸು ಈಸಿಯಾಗಿ ಸಿಗುತ್ತೆ, ಆಯಿತಾ. MCQ ಸಾಲ್ವ್ ಮಾಡ್ಕೊಳ್ಳಿ, ಹೇಗೆ ಏನಾದ್ರು ತಿಳ್ಕೊಳ್ಳಿ. ಪರ್ಟಿಕ್ಯುಲರಾಗಿ ಅದೇ ಕ್ವಶನ್ಸ್ ರೈಸ್ ಆಗ್ತಾ ಇರುತ್ತೆ, ಅದೇ ಫಾರ್ಮೇಟಲ್ಲಿ ಕ್ವಶನ್ಸ್ ರೈಸ್ ಆಗ್ತಾ ಇರುತ್ತೆ. ನೀವು ಈಸಿಯಾಗಿ ಮಾರ್ಕ್ಸನ್ನು ತಗೋಬೋದು ಇಲ್ಲಿ. ನೆಕ್ಸ್ಟ್ ಸ್ಟೇಜ್ 4ಅಲ್ಲಿ 20+ ಮಾರ್ಕ್ಸ್, ರಿಮೈನಿಂಗ್ ಮಾರ್ಕ್ಸ್ ಏನಿದೆಯೋ ರಿಮೈನಿಂಗು ಉಳಿದಿದ್ದಂಥ ಮಾರ್ಕ್ಸ್ಗಳೆಲ್ಲ ಸ್ಟೇಜ್ 4ಅಲ್ಲಿ ಹಾಕ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಏನಾಗುತ್ತೆ ಅಂದರೆ ಅವರೇ ಸ್ಟೂಡೆಂಟ್ಸ್ಗೆ ಏನಾಗುತ್ತೆ, ಸ್ವಲ್ಪ ಟಫ್ ಆಗುತ್ತೆ. ಬಟ್ ಟ್ರೈ ಮಾಡಿದ್ರೆ ಮಿನಿಮಮ್ ಮಾರ್ಕ್ಸನ್ನು ನೀವು ತೆಗೆದುಕೊಳ್ಬೋದು. ಇದರಲ್ಲಿ ಮಿನಿಮಮ್ 20+ಅಲ್ಲಿ ಮಿನಿಮಮ್ 10 to 15 ಮಾರ್ಕ್ಸನ್ನು ತಗೋಬೋದು. ಫಾರ್ಮುಲಾಸ್ ಕಲ್ತ್ಕೋಬೇಕು, ಸ್ವಲ್ಪ ವರ್ಕೌಟ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸಲ್ಲಿ ಇದು ಅಪ್ಲೈಡ್ ಬೇಸ್ಡ್ ಕ್ವಶನ್, ಪ್ಯೂರ್ಲಿ ಅಪ್ಲೈಡ್ ಬೇಸ್ಡ್ ಕ್ವಶನ್. ಇದನ್ನು ಒಂದು ಸ್ವಲ್ಪ ಟಫ್ ಆಗಿರುತ್ತೆ. ಟಫ್ ಅಂದರೆ ಅಂಥ ಡಿಫಿಕಲ್ಟ್ ಏನಿರಲ್ಲ. ನೀವು ಫಾರ್ಮುಲಾಸನ್ನು ನೆನ್ಪಿಡ್ಕೋಬೇಕು, ಫಾರ್ಮುಲಾಸ್ ಲಿಸ್ಟ್ ಮಾಡ್ಕೋಬೇಕು ಚೆನ್ನಾಗಿ. ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್, ವಾಲ್ಯೂಮ್ ಆಫ್ ಕೋನ್, ವಾಲ್ಯೂಮ್ ಆಫ್ ಸಿಲಿಂಡರ್, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್, ಲ್ಯಾಟ್ರಲ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್. ಇವೆಲ್ಲ ನೆನಪಲ್ಲಿ ಇಟ್ಕೊಂಡ್ರೆ ನೀವು ಅದನ್ನು ಅರ್ಥ ಪ್ರಾಬ್ಲಮನ್ನು ಅನಲೈಸ್ ಮಾಡಬೇಕು. ಚೆನ್ನಾಗಿ ಅನಲೈಸ್ ಮಾಡಿಕೊಂಡು ಯಾವ ಫಾರ್ಮುಲಾವನ್ನು ಯೂಸ್ ಮಾಡಬೇಕು, ಯಾವ ಫಾರ್ಮುಲಾ ಇದಕ್ಕೆ ಸೂಟಬಲ್ ಆಗಿದೆ, ಗೊತ್ತಾಯ್ತಲ್ಲ. ಅದನ್ನು ಯೂಸ್ ಮಾಡಿಕೊಂಡು ನೀವು ಗಿವನ್ ವ್ಯಾಲ್ಯೂಸನ್ನು ಹಾಕಿ ಸಿಂಪ್ಲಿಫೈ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಆನ್ಸರು ಸಿಗುತ್ತೆ. ವರ್ಕೌಟ್ ಮಾಡ್ತಾ ಇದ್ದರೆ ನಿಮಗೆ ಒಂದು 10 to 15 ಪ್ರಾಬ್ಲಮ್ಸ್ ಇದ್ರ ಮೇಲೆ ವರ್ಕೌಟ್ ಮಾಡಿದ್ರೆ ನಿಮಗೆ ಒಂದು ಸ್ಕಿಲ್ ಡೆವಲಪ್ ಆಗುತ್ತೆ, ಒಂದು ಐಡಿಯಾ ಬರ್ತದೆ. ನೆಕ್ಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 4 ಮಾರ್ಕ್ಸ್ ಇರುತ್ತೆ. ಇದು ಅಷ್ಟೇ, ಪ್ಯೂರ್ಲಿ ಆನ್ ದ ಬೇಸ್ ಆಫ್ ಫಾರ್ಮುಲಾದ ಮೇಲೆ ಸಾಲ್ವ್ ಮಾಡ್ತಾ ಹೋಗಬೇಕು. ಅಪ್ಲಿಕೇಶನ್ ಆಫ್ ಟ್ರಿಗ್ನಾಮೆಂಟ್ರಿ ಇದು ಅಷ್ಟೇ, ಅಪ್ಲೈಡ್ ಲೆವೆಲೆಲ್ಲ ಇರುತ್ತೆ. ಅಪ್ಲಿಕೇಶನ್ ಆಫ್ ಟ್ರಿಗ್ನಾಮೆಂಟ್ರಿ 4 ಮಾರ್ಕ್ಸಿಗೆ ಬರುತ್ತೆ. ನಿಮಗೆ ಒಂದು ಸ್ವಲ್ಪ ಥಿಂಕ್ ಮಾಡಬೇಕಿದನ್ನು, ಥಿಂಕ್ ಮಾಡಿ ಅನಲೈಸ್ ಮಾಡಿ ಫಿಗರನ್ನು ಹಾಕಿ ನೀವು ಸಾಲ್ವ್ ಮಾಡೋದಕ್ಕೆ. ಫಿಗರನ್ನು ಕೊಟ್ಟಿರ್ತಾರೆ ಅವರೇ, ಅದನ್ನು ಚೆನ್ನಾಗಿ ಅನಲೈಸ್ ಮಾಡಿ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಟ್ರಿಗ್ನಾಮೆಂಟ್ರಿ ಆ್ಯಂಗಲ್ಸ್ ಮೇಲೆ ಕ್ವಶನ್ ಇರುತ್ತೆ, ಆ್ಯಂಗಲ್ಸ್ ಮೇಲೆ ಕ್ವಶನ್ಸ್ ಇರುತ್ತೆ. ಇದನ್ನು ಇನ್ನು ಸಾಲ್ವ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಸ್ವಲ್ಪ ಟಫೆಸ್ಟ್ ಸ್ಟೇಜ್ ಇದು, ಟಫ್ ಇರೋಂಥ ಸ್ಟೇಜ್ ಇದು. ಸ್ವಲ್ಪ ಎಫರ್ಟನ್ನು ಹಾಕಿದ್ರೆ ನೀವು ಮಿನಿಮಮ್ ಮಾರ್ಕ್ಸನ್ನು ಗ್ರ್ಯಾಬ್ ಮಾಡ್ಬೋದು. ಇದರಲ್ಲಿ ಮಿನಿಮಮ್ 10 to 15 ಮಾರ್ಕ್ಸನ್ನು ಗ್ರ್ಯಾಬ್ ಮಾಡಿಕೊಂಡ್ರೆ ನಿಮ್ಮ ಸ್ಕೋರು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಏರಿಯಾಸ್ ರಿಲೇಟೆಡ್ ಸರ್ಕಲ್ ಇದು ಅಷ್ಟೇ, ಸ್ವಲ್ಪ ಡಿಫಿಕಲ್ಟ್ ಆಗಿರೋಂಥ ಏರಿಯಾ. ಆದರೆ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಅದನ್ನು ಈಸಿ ಆಗ್ತಾ ಹೋಗುತ್ತೆ. ಈ ಕ್ವಾಡ್ರಾಟಿಕ್ ಇಕ್ವೇಷನ್ ಇದು ಅಷ್ಟೇ,
ಇದು ಅಷ್ಟೇ, ನೀವು ಸಾಲ್ವ್ ಮಾಡ್ತಾ ಹೋದರೆ ನಂಬರ್ ಆಫ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ರೆ ನೀವು ಈಸಿಯಾಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇಷ್ಟು ನಮ್ಮದು ಆ್ಯಕ್ಷನ್ ಪ್ಲ್ಯಾನು. ಇದನ್ನು ಫಾಲೋ ಮಾಡಿ ನೋಡಿ, ಟ್ರೈ ಮಾಡಿ. ಈ ಪೇಪರ್ರಲ್ಲಿ ಇದನ್ನ ಆ್ಯಕ್ಷನ್ ಪ್ಲ್ಯಾನನ್ನು ಟ್ರೈ ಮಾಡಿ, ನೀವು ಒಳ್ಳೆಯ ಸ್ಕೋರನ್ನು ಮಾಡ್ಬೋದು. ನೆಕ್ಸ್ಟ್ ನೀವು ಇಂಪ್ರೂವ್ ಮಾಡ್ಕೋಬೋದು. ನೆಕ್ಸ್ಟು ಫೈನಲ್ ಎಕ್ಸಾಮ್ಗೆ ಇನ್ನು ಮತ್ತೆ ಬೇರೆ ಬೇರೆ ಸ್ಟ್ರಾಟಜೀಸನ್ನು ನಾವು ತರೋಣ, ನಿಮಗೆ ಸಪೋರ್ಟಿವ್ ಆಗಿರೋಣ ಅಂತೇಳಿ ಹೇಳ್ತೀವಿ. ಥ್ಯಾಂಕ್ ಯು. ನಮ್ಮಲ್ಲಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.